ಯಾರೋ ನಾನು ಟ್ರೇಡಿಂಗ್ ಮಾಡ್ತೀನಿ, ಶೇರ್ ಮಾರ್ಕೆಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ಕುತ್ಕೊಂಡು ಗಂಟೆಗಟ್ಟಲೆ ನೋಡ್ತಾನೆ ಅದನ್ನು ಅದು ಹೆಂಗೆ ತೆಗಿಯೋದು ಇದು ಹೆಂಗೆ ತೆಗಿಯೋದು ಪ್ರಾಕ್ಟೀಸು ಮಾಡ್ತಾನೆ, ನೋಡ್ತಾನೆ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ದಿನಕ್ಕೆ ಮೊದಲು 2 ಗಂಟೆ 3 ಗಂಟೆ ಕೊಡ್ತಾ ಇದ್ದ, 6 ಗಂಟೆ ಕೊಟ್ಟ, ಅರ್ಧ ದಿವಸ ಕೊಟ್ಟ, 1 ದಿವಸ ಕೊಟ್ಟ. ಅವನು ಆ ಕಡೆ ದುಡಿತಾ ಇರದೆ ಹೋಗ್ಲಿ, ಒಟ್ಟಿನಲ್ಲಿ ಅವನದು ವ್ಯಾಲ್ಯೂವನ್ನು ಅವನು ಎಷ್ಟು ಸಮಯ ಅಲ್ಲಿ ಕಳೀತಾನೋ ಅಷ್ಟು ದುಡ್ಡು ಹೋಗ್ತಾ ಇರ್ತದೆ. ಪ್ರತಿಯೊಬ್ಬರಿಗೂ ಡಿವೈಡ್ ಆಗುತ್ತೆ. ನಿಸರ್ಗದಲ್ಲಿ ಲೆಕ್ಕಾಚಾರ ಅತ್ಯದ್ಭುತವಾಗಿದೆ. ಇಲ್ಲಿ ಯಾವುದು ಕಡಿಮೆನೂ ಇಲ್ಲ, ಯಾವುದು ಹೆಚ್ಚು ಇಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಬ್ರಹ್ಮ ರಹಸ್ಯ. ಯಾರು ಇಲ್ಲಿ ಏನು ಕಡಿಮೆ ಇಲ್ಲ, ಏನು ಹೆಚ್ಚಿಲ್ಲ, ಎಲ್ಲವೂ ಪರ್ಫೆಕ್ಟಾಗಿ ಬ್ಯಾಲೆನ್ಸ್ ಪ್ರಕಾರ ಇದೆ. ಎತ್ಕೊಂಡು ಜಾಸ್ತಿ ಮಾಡ್ಕೊತಾನಷ್ಟೇ. 50% ಜಗದೀಶ್ ಹತ್ರ, 50% ನನ್ನ ಹತ್ರ. ಈಗ ನನಗೂ ಅವನಿಗೂ ಯುದ್ಧ. ಆ ಯುದ್ಧದಲ್ಲಿ ಅವ್ನು ಸೋತದ, ಅವನದೆಲ್ಲ ನನಗೆ ಬಂದ್ಬಿಡು. ಈಗ ಅವನ ಹತ್ರ ಶೂನ್ಯ. ಹೋಗಿ ಮಗನೇ ₹1 ತಗೋ ಇಟ್ಕೊ ಅಂದ್ಬಿಟ್ಟು 1% ಕೊಟ್ಬಿಟ್ಟು ಈಗ 99% ನನ್ನ ಹತ್ರ ಇದೆ. ನನ್ನ ಹತ್ರ ಯಾರೋ ಬಂದ ಇನ್ನೊಬ್ಬ, ಗುರುಜಿ ನಾನು ಅದ್ಭುತವಾಗಿ ಕವಿತೆ ಹೇಳ್ತೀನಿ ಅಂತ. ಹೇಳಯ ಅಂತ ನನ್ನನ್ನು ರಾಜಾದಿರಾಜ ರಾಜ ಮಾರ್ತಾಂಡ ಕನ್ನಡ ಕುಲತಿಲಕ ಹಂಗಿಂಗಂತ ಹೋಗ್ಬಿಟ್ಟ. ನಾನು ತೆಗೆದ್ಬಿಟ್ಟು ತಗಳೆಯ ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟೆ. ಜಗದೀಶ್ ಹತ್ರ ತಗೊಂಡಿರೋದು ಒಂದು 10% ಅವನು ಕೊಟ್ಟು, ಅವನೇ ತಗೊಂಡು ಹೋದ. ಇಲ್ಲಿ ಎಲ್ಲವೂ ಲೆಕ್ಕಾಚಾರ ಪರ್ಫೆಕ್ಟ್ ಆಗಿದೆ. ಒಬ್ಬರ ಹತ್ರ ಇಲ್ಲ, ಒಬ್ಬರ ಹತ್ರ ಐತೆ. ಯಾಕೈತೆ ಅಂತಂದ್ರೆ ಎಲ್ಲ ಲೆವೆಲ್ ಆಗಿರೋದನ್ನ ಒಬ್ರು ಕಿತ್ಕೊಳ್ತಾರೆ, ಮೋಸ ಮಾಡಿ ಕಿತ್ಕೊಳ್ತಾರೆ, ಕಳ್ತನ ಮಾಡಿ ಕಿತ್ಕೊಳ್ತಾರೆ, ಸುಳ್ಳು ಹೇಳಿ ಕಿತ್ಕೊಳ್ತಾರೆ, ಕೆಲಸ ಮಾಡಿ ಕಿತ್ಕೊಳ್ತಾರೆ, ದೇಹವನ್ನ ಅರ್ಪಣೆ ಮಾಡಿ ಕಿತ್ಕೊಳ್ತಾರೆ.